ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಸಜೀವ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ನೀವು ಅನೇಕ ಸಮಯದಿಂದ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ಆತನ ವಾಕ್ಯವು ಕಾರ್ಯಸಾಧಕವಾದದ್ದು, ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮ ಕೀಳು ಮಜ್ಜೆಗಳನ್ನು ವಿಭಾಗಿಸಿ ತೂರಿ ಹೋಗುವಂಥದ್ದೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ನಮ್ಮ ತಂದೆ, ನಮ್ಮ ಕರ್ತನು, ನಮ್ಮ ದೇವರು ಆತನು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ಆತನು. ಆತನ ಕೃಪೆಯು ಶಾಶ್ವತವಾದದ್ದು, ಆತನ ಪ್ರೀತಿಯು ಅಪಾರವಾದದ್ದು. ಈ ದಿವಸ ನಾವು ದೇವರ ವಾಕ್ಯವನ್ನು ಸ್ವಲ್ಪ ಹೊತ್ತು ಧ್ಯಾನ ಮಾಡುವ. ಸ್ವಲ್ಪ ಪ್ರಾರ್ಥನೆಯ ಬಗ್ಗೆ, ನಮ್ಮ ಪ್ರಾರ್ಥನೆ, ದೇವರ ಮಕ್ಕಳ ಪ್ರಾರ್ಥನೆ, ದೇವರ ಮಕ್ಕಳ ವಿಜ್ಞಾಪನೆ, ದೇವರ ಮಕ್ಕಳ ಮನವಿ, ಇದನ್ನು ಈ ವಿಷಯದಲ್ಲಿ ಸ್ವಲ್ಪ ನಾವು ಧ್ಯಾನ ಮಾಡುವ. ಬೈಬಲ್ ಹೇಳ್ತದೆ, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ, ಹುಡುಕುವವನಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದಾಗಿ, ನಂಬತಕ್ಕದ್ದೆಂಬುದಾಗಿ. ಆಗಿರುವಾಗ ನಾವು ದೇವರ ಬಳಿಗೆ ಬರುವಂಥದ್ದು ಅಲ್ಲ. ಈಗ ನಾವು ಕರ್ತನಲ್ಲಿದ್ದೇವೆ. 2 ಕೊರಿಂಥ 5ನೇ ಅಧ್ಯಾಯ 17ನೇ ವಚನ ಹೇಳ್ತದೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ. ಕ್ರಿಸ್ತನಲ್ಲಿ ಇರುವಂಥದ್ದು ಬಹಳ ಪ್ರಾಮುಖ್ಯ. ಒಂದು ವಚನವನ್ನು ಓದಿಕೊಳ್ಳೋಣ. 2 ಕೊರಿಂಥ 1ನೇ ಅಧ್ಯಾಯ 20ನೇ ವಚನವನ್ನು ನೋಡಿ ಮತ್ತೆ ನಾವು ಮುಂದೆ ಹೋಗೋಣ. ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟೇ ಇದ್ದರು ಅಂದ್ರೆ ನಿಶ್ಚಯವಾಗಿ, ಶ್ಯೂರ್ಲಿ, ಖಂಡಿತವಾಗಿ, ಹಕೀಕತ್ತಾಗಿ, ಕನ್ಫರ್ಮೇಷನ್ ಆಗಿ ದೇವರ ವಾಗ್ದಾನಗಳು ನಮ್ಮ ವಿಷಯದಲ್ಲಿ, ದೇವರ ವಾಗ್ದಾನಗಳು ನಮ್ಮ ವೈಯಕ್ತಿಕ ವಿಷಯದಲ್ಲಿ, ದೇವರ ವಾಗ್ದಾನಗಳು ನಮ್ಮ ಕುಟುಂಬದ ವಿಷಯದಲ್ಲಿ, ದೇವರ ವಾಗ್ದಾನಗಳು ನಮ್ಮ ಮಕ್ಕಳ ವಿಷಯದಲ್ಲಿ, ದೇವರ ವಾಗ್ದಾನಗಳು ನಮ್ಮ ತಂದೆ ತಾಯಿಗಳ ವಿಷಯದಲ್ಲಿ ಎಷ್ಟೇ ಇದ್ದರೂ, ಅದು ಎಷ್ಟೇ ಇರ್ಬೋದು ದೇವರ ವಾಗ್ದಾನ, ಆದರೆ ಅದು ನೆರವೇರುವಂಥದ್ದು. ಎಷ್ಟೇ ಇದ್ದರೂ ಅದು ಕ್ರಿಸ್ತನಲ್ಲಿಯೇ ದೃಢವಾಗುತ್ತವೆ, ಅದು ಕ್ರಿಸ್ತನಲ್ಲಿಯೇ ಕನ್ಫರ್ಮ್ ಆಗುತ್ತದೆ, ಕ್ರಿಸ್ತನಲ್ಲಿಯೇ ಅದು ದೃಢೀಕರಿಸಲ್ಪಡುತ್ತದೆ, ಕ್ರಿಸ್ತನಲ್ಲಿಯೇ ಅದು ನೆರವೇರುತ್ತದೆ. ಆದ ಕಾರಣ ದೇವರ ಪ್ರಭಾವ ಆದ ಕಾರಣ ಹೀಗೆ ಇರುವುದರಿಂದ, ಈ ಕಾರಣದಿಂದ ದೇವರ ವಾಗ್ದಾನಗಳು ಎಷ್ಟೇ ಇದ್ದರೂ ಅದು ಕ್ರಿಸ್ತನಲ್ಲಿಯೇ ನೆರವೇರುವ ಅಥವಾ ದೃಢವಾಗುವ ಕಾರಣದಿಂದ ದೇವರ ಪ್ರಭಾವ, ದೇವರ ಮಹಿಮೆ, ದೇವರ ಗ್ಲೋರಿ, ದೇವರ ಪ್ರಭಾವವು, ದೇವರಲ್ಲಿರುವಂತಹ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ, ಯಾರಲ್ಲಿ ಪ್ರಕಾಶ? ನಮ್ಮಲ್ಲಿ ಪ್ರಕಾಶವಾಗುವುದಕ್ಕೋಸ್ಕರ, ದೇವರ ಗ್ಲೋರಿ ನಮ್ಮ ಮೂಲಕ ಕಾಣಿಸಲ್ಪಡುವುದಕ್ಕೋಸ್ಕರ, ದೇವರ ಗ್ಲೋರಿ ನಮ್ಮಲ್ಲಿ ಎನ್ಲೈಟನ್ ಆಗುವುದಕ್ಕೋಸ್ಕರ, ಆತನ ಮೂಲಕವಾಗಿ ಯಾರ ಮೂಲಕವಾಗಿ? ಕರ್ತನಾದ ಯೇಸುವಿನ ಮೂಲಕವಾಗಿಯೇ ನಾವು ಆಮೇನ್ ಎಂದು ಹೇಳುತ್ತೇವೆ. ಆಮೇನ್ ಎಂಬುದಾಗಿ ಹೇಳ್ತೇವೆ. ಇವತ್ತು ನಾವು ಯಾವುದಕ್ಕೆ ಆಮೇನ್ ಹೇಳ್ಬೇಕಂದ್ರೆ, ಒಬ್ಬರು ಟೆಸ್ಟಿಮನಿ ಹೇಳ್ತಿದ್ರು, ಒಬ್ಬರು ಸೇವೆ ಮಾಡುವಂಥ ವ್ಯಕ್ತಿ ಟೆಸ್ಟಿಮನಿ ಹೇಳ್ತಿದ್ರು, ನಾನು ಮೊನ್ನೆ ದೇವರು ನನ್ನನ್ನು ಒಳ್ಳೆ ಗಂಡಾಂತರದಿಂದ ಪಾರು ಮಾಡಿದ, ಆಮೇನ್ ಹಲ್ಲೆಲೂಯ. ಓಕೆ, ಗಂಡಾಂತರದಿಂದ ಪಾರು ಮಾಡಿದ, ಆಮೇನ್ ಅಂದರೆ ಎಲ್ಲರಿಗೂ ಹಾಗೇನೇ ಆಗಲಿ, ಎಲ್ಲ ಗಂಡಾಂತರ ಪಾರು ಮಾಡಲಿ ಅಂತ. ನಾನು ಬಸ್ನಲ್ಲಿ ಹತ್ತಿದೆ, ಬಸ್ನಲ್ಲಿ ಇಳಿಯುವಾಗ ಬಸ್ ರನ್ ಆಯಿತು, ನಾನು ಕೆಳಗೆ ಹಾರಿದೆ, ನನ್ನ ಕಾಲು ಒಂದು ಹೊಂಡಕ್ಕೆ ಬಿದ್ದು ಕಾಲು ಫ್ರ್ಯಾಕ್ಚರ್ ಆಯಿತು. ಆಮೇನ್, ಎಲ್ಲರೂ ಆಮೇನ್ ಹೇಳಿದರು. ನಾವು ಯಾಕೆ ಆಮೇನ್ ಹೇಳ್ತೇವೆ? ಪ್ರಾರ್ಥನೆ ಮಾಡಿದ ಮೇಲೆ ಯಾವ ವಿಷಯವಾಗಿ ಪ್ರಾರ್ಥನೆ ಮಾಡಿದ್ದೇವೆ, ಆ ಪ್ರಾರ್ಥನೆ ಮಾಡಿದಂಥ ಸಂಗತಿಗಳು, ಏನೆಲ್ಲ ಪ್ರೇಯರ್ ಮಾಡಿದ್ದೇವೆ, ಆ ಪ್ರೇಯರ್ ಮಾಡಿದಾಗ ದೇವರ ಪ್ರಭಾವ ನಮ್ಮಲ್ಲಿ ಎನ್ಲೈಟ್ ಆನ್ ಆಗ್ತದೆ. ಪ್ರೇಯರ್ ಮಾಡಿದ್ದಕ್ಕೆ ದೇವರು ನಮಗೆ ದೇವರ ಮೂಲಕ ಉತ್ತರ ಆಗುವಂತೆ, ನಮ್ಮ ಆ ಭಾಗದಲ್ಲಿ, ಯಾವ ಭಾಗದಲ್ಲಿ ನಾವು ಪ್ರೇಯರ್ ಮಾಡಿದ್ದೇವೆ ಆ ಭಾಗದಲ್ಲಿ ದೇವರ ಪ್ರಭಾವ ನಮ್ಮ ಜೀವಿತದಲ್ಲಿ ಪ್ರಕಾಶವಾಗುವಂತೆ ನಾವು ಆ ಪ್ರಾರ್ಥನೆಗೆ ಎಲ್ಲರೂ ಆಮೇನ್ ಹೇಳಬೇಕು. ಯಾರು ಆಮೇನ್ ಹೇಳುವಾಗ ನಾವು ಆಮೇನ್ ಹೇಳಬೇಕು. ಆಮೇನ್ ಹೇಳುವಾಗ ನಾವು ಒಬ್ಬರೇ ಹೇಳುವುದಲ್ಲ ಆಮೇನ್. ಈಗ ನಾನು ಆಮೇನ್ ಹೇಳ್ತಾನೆ, ಆಮೇನ್ ಹೇಳುವಾಗ ನನ್ನ ಆಮೇನ್ ಕ್ರಿಸ್ತನ ಮೂಲಕವಾಗಿ ಪಾಸ್ ಆಗ್ತದೆ. ಅದಕ್ಕೆ ಹೇಳ್ತದೆ, ಕ್ರಿಸ್ತನ ಮೂಲಕವಾಗಿ, ಕ್ರಿಸ್ತನ ಒಟ್ಟಿಗೆ ನಿಂತು, ಕ್ರಿಸ್ತನಲ್ಲಿ ಇದ್ದು, ಕ್ರಿಸ್ತನ ಒಳಗೆ ಇದ್ದು ನಾವು ಆಮೇನ್ ಹೇಳ್ತಾನೆ. ನಾವು ಆಮೇನ್ ಹೇಳುವಾಗ ಯೇಸು ಕೂಡ ಆಮೇನ್ ಹೇಳ್ತಾನೆ. ಯೇಸುವಿನ ಆಮೇನ್ 100% ನೆರವೇರ್ತದೆ, ಯಾವ ಡೌಟ್ ಇಲ್ಲ. ಅದಕ್ಕೆ ಈ ವ್ಯಕ್ತಿ ಹೇಳಿದ್ರು, ನಾನು ಬಸ್ಸಿಂದ ಬಿದ್ದೆ, ನನ್ನ ಕಾಲು ಫ್ರ್ಯಾಕ್ಚರ್ ಆಯಿತು, ಆಮೇನ್
ಆಗ ಎಲ್ಲರೂ ಕೂಡ ನಾನು ಎಲ್ಲಿದ್ದೇನೆ ಅಲ್ಲಿ ಕೂಡ ಜನರು ಆಮೇಲೆ ಹೇಳಿದರು. ನಾನು ಪಕ್ಕದಲ್ಲಿ ಹೇಳಿದೆ, ಏನು ಮಾರ ನಿಂದು ಮುರಿಬೇಕಾ? ಆಮೇಲೆ ಹೇಳ್ತಿ, ಓ ಹೇಳಬಾರ್ದಲ್ಲ, ಅವರು ಮುರಿದಕ್ಕೆ ಆಮೇಲೆ ಹೇಳಿದ್ದು, ಅದು ಆಮೇನಲ್ಲ. ಮುರಿದು ಅವರ ಕಾಲು ಮುರಿಯಿತು, ಮತ್ತೆ ಹೇಳಬೇಕು ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ, ನನ್ನ ಕಾಲು ಗುಣ ಆಯಿತು, ಆಮೇನಾಗ ಹೇಳಬೇಕು ನಾವು. ಅವರು ಎಲ್ಲಿ ಕಾಲು ಗುಣ ಆಯ್ತು ಅಂತ ಹೇಳ್ತಾರೆ, ಆಗ ನಾವು ಆಮೇಲೆ ಹೇಳಬೇಕು. ಕಾಲು ಮುರಿಯುತ್ತಿಗೆ ಆಮೇಲೆ ಹೇಳಿದರೆ ನಾಳೆ ನನ್ನದು ಮುರಿದ್ರೆ ಬೈಬಲ್ ಹೇಳ್ತದೆ, ನೀತಿವಂತನ ಎಲುಬುಗಳಲ್ಲಿ ಒಂದಾದರೂ ಮುರಿಯಲ್ಪಡುವುದಿಲ್ಲ. ನೀತಿವಂತನ ಎಲುಬುಗಳು ಕಾಪಾಡಲ್ಪಡುತ್ತದೆ, ಅವುಗಳಲ್ಲಿ ಒಂದೂ ಕೂಡ ಮುರಿಯಲ್ಪಡುವುದಿಲ್ಲ. ಒಂದು ದಿವಸ ಒಂದು ಸಭೆಯಲ್ಲಿ ಸೇವೆಗೆ ಒಪ್ಪಿಸಿಕೊಟ್ಟು ನಾನಿರುವ ಮಂಗಳೂರಿನಲ್ಲಿರುವಾಗ ಒಬ್ಬ ವ್ಯಕ್ತಿ ಬಂದಿದ್ದ ಸೇವೆಯಲ್ಲಿ ಕಲೀಲಿಕ್ಕೆ, ದೇವ ಸೇವಕರ ಅಂಡರ್ನಲ್ಲಿ. ಅವನಿಗೆ ಪ್ರೀಚಿಂಗ್ ಕೊಡ್ತಿದ್ರು. ಅವ ಯೇಸು ಕ್ರಿಸ್ತನ ಶಿಲುಬೆಯ ಮರಣವನ್ನು ಬಹಳವಾಗಿ ವಿವರಿಸ್ತಿದ್ದ. ಯೇಸು ಕ್ರಿಸ್ತನ ಶಿಲುಬೆಯ ಮರಣವನ್ನು ವಿವರಿಸುವಾಗ, ಯಾಕೆ ಆತನು ಸತ್ತ ಅಂತ ಹೇಳುವಾಗ, ಅದು ನಮ್ಮ ಒಳಗೆ ನನ್ನ ಮನಸ್ಸು ದೇವರ ಕಡೆಗೆ ತಿರುಗಲಿಕ್ಕೆ ಕಾರಣನೇ, ಸುಮಾರು ವರ್ಷಗಳ ಹಿಂದೆ ಬಲ್ಮಠ ಗ್ರೌಂಡ್ನಲ್ಲಿ ಇವರು ಬಂದಿದ್ರು, ಯಾರು, DJ ದಿನಕರನ್. ನಾನು ಸಾಧಾರಣ 7ನೇ ಕ್ಲಾಸ್ನಲ್ಲಿ 8ನೇ ಕ್ಲಾಸ್ನಲ್ಲಿ ಇದ್ದೇನೆ. ಅವರು ಆ ಯೇಸುವಿನ ಮರಣವನ್ನು, ಆ ಒಂದು ರಕ್ತ ಸುರಿಸಲ್ಪಡುವಂಥ ರಕ್ತ, ಆತನು ಅನುಭವಿಸಿದ ಬಾಧೆಯನ್ನು ವಿವರಿಸುವಾಗ ನನ್ನ ಮುಂದೆ ಯೇಸುವಿಗೆ ಹೊಡೆಯುವ ಥರ ಆಯಿತು. ಅಷ್ಟು ನಾನು ಇಂಪ್ಯಾಕ್ಟ್ ಆದೆ ಅದರಲ್ಲಿ, ಆ ಮೆಸೇಜ್ನಲ್ಲಿ. ಅಷ್ಟು ನನ್ನಲ್ಲಿ ಅದು ಕಾರ್ಯ ಮಾಡಿತ್ತು. ನಾನು ಬನ್ನಿ ಆಲ್ಟರ್ ಕಾಲ್ ಕೊಡುವಾಗ ನಾನು ಸ್ಪೀಡಾಗಿ ಓಡಿಕೊಂಡು ಅದರ ಆ ಡಯಾಸ್ನ ಹತ್ರ ಹೋದೆ. ಆಗ ನಾನು ಕೂಗ್ತಾ ಇದ್ದೇನೆ, ನನಗೆ ಯಾಕೆ ಕೂಗ್ತಾ ಇದ್ದೇನೆ ಗೊತ್ತಿಲ್ಲ. ಸೊ ಯೇಸುವಿನ ಮರಣವನ್ನು ನಾವು ಎಕ್ಸ್ಪ್ಲೈನ್ ಮಾಡುವಾಗ ದೇವರಾತ್ಮನ ಮೂಲಕ ಜನರು ರಕ್ಷಣೆ ಹೊಂದುತ್ತಾರೆ. ಓಕೆ, ಅವನು ಬಿಡಿಸ್ತಾ ಇದ್ದ. ಬಿಡಿಸುವಾಗ, ಓ ನನ್ನ ಪ್ರಿಯರೇ, ಆತನ ಕೈಗೆ ಮೊಳೆಯನ್ನು ಒಡೆಯುವಾಗ ಆತನ ಎಲುಬುಗಳು ತುಂಡಾದವು ಎಂಬುದಾಗಿ ಹೇಳಿದ. ಮತ್ತು ಇಮಿಡಿಯೇಟ್ಲಿ ಪಾಸ್ಟರ್ ಹೇಳಿದ್ದು, ಎಲುಬುಗಳು ಮುರಿಯಲ್ಪಡಲಿಲ್ಲ. ದೇವಸೇವಕ ಮಂಗಳೂರಿನಲ್ಲಿರುವಾಗ ದೇವಸೇವಕರು ಹೇಳಿದರು, ಆತನ ಎಲುಬುಗಳು ಮುರಿಯಲ್ಪಡಲಿಲ್ಲ. ಬೈಬಲ್ ಹೇಳ್ತದೆ, ಆತನ ಎಲುಬುಗಳು ಸ್ಥಾನಪಲ್ಲಟವಾಗಿದ್ದವು, ಒಂದೂ ಕೂಡ ಮುರಿಯಲ್ಪಡಲಿಲ್ಲ. ಯೇಸು ನೀತಿವಂತನು, ಆತ ನಮಗೋಸ್ಕರ ಪಾಪಿಯಾದನು, ಆತನ ಎಲುಬುಗಳಲ್ಲಿ ಒಂದು ಕೂಡ ಮುರಿಯಲ್ಪಡಲಿಲ್ಲ. ಯಾರಾದರೂ ಏನಾದರೂ ನೆಗೆಟಿವ್ ಮಾತಾಡುವಾಗ ಆಮೇನ್ ಅಂತ ಹೇಳಿದರೆ ನೀವು ಅದಕ್ಕೆ ಆಮೇನ್ ಹೇಳಬೇಡಿ. ಕೆಲವರು ಹೇಳ್ತಾರೆ 70 ಬಲ ಹೆಚ್ಚಿದರೆ 80, ಕಷ್ಟ ನಷ್ಟಗಳೇ ಆಡಂಬರವು ಅದರ ಆಡಂಬರವು. ಆಮೇನ್ ಅಂತ ಹೇಳ್ತಾರೆ. ಮನುಷ್ಯನ ಆಯುಷ್ಯ 70, ಬಲ ಹೆಚ್ಚಿದರೆ 80. ಅದು ಯಾರ ಬಗ್ಗೆ ದೇವರು ಮಾತನಾಡಿದ್ದು? ಮೋಶೆ ಯಾರ ಬಗ್ಗೆ ಹೇಳಿದ್ದು? 90ನೇ ಕೀರ್ತನೆ, ಅದು 90ನೇ ಕೀರ್ತನೆ, ರೈಟ್? 90ನೇ ಕೀರ್ತನೆಯಲ್ಲಿ ಅದು ಬರೆಯಲ್ಪಟ್ಟದ್ದು. ಮೋಶೆ ಯಾರ ಬಗ್ಗೆ ಹೇಳಿದ್ದು? ಯಾರ್ಯಾರು ಈಜಿಪ್ಟ್ನಿಂದ ಹೊರಡುವಾಗ 30-40 ವರ್ಷದಲ್ಲಿ ಹೊರಡಿದ್ದಾರೆ, ಅವರೆಲ್ಲರೂ ಗುಣಗುಟ್ಟಿದ್ದಾರೆ. ಯಾರೆಲ್ಲ ಗುಣಗುಟ್ಟಿದ್ದಾರೆ? ಅವರ ಸ್ವರ ನನಗೆ ಕೇಳಿದೆ, ಅವರು ಮಾತನಾಡಿದಂತೆ ಅವರಿಗೆ ನಾನು ಮಾಡ್ತೇನೆ ಎಂಬುದಾಗಿ ದೇವರು ಹೇಳಿದ. ಅವರೆಲ್ಲರೂ 70 ಬಲ ಹೆಚ್ಚಿದರೆ 80, 70ನೇ ವಯಸ್ಸಿನಲ್ಲಿ 80ನೇ ವಯಸ್ಸಿನಲ್ಲಿ ಅವರು ಸತ್ರು. ನೆಬೋ ಪರ್ವತದಲ್ಲಿ ಎಕ್ಸಾಕ್ಟ್ ಧರ್ಮೋಪದೇಶಕಾಂಡ ಕೊನೆಯ ಅಧ್ಯಾಯದಲ್ಲಿ ಮೋಶೆ ಎಲ್ಲಿ ಪ್ರಾಣ ಬಿಟ್ಟ? ಅವನು ಪ್ರಾಣ ಬಿಡುವಾಗ ಅವನಿಗೆ ಎಷ್ಟು ವರ್ಷ ಆಯಿತು? 120 ವರ್ಷ ಆಗಿತ್ತು. ಓದುವ ಅದನ್ನು, 120 ವರ್ಷ ಆಗಿತ್ತು. 90ನೇ ಕೀರ್ತನೆ 10ನೇ ವಚನ. ನಮ್ಮ ಆಯುಷ್ಕಾಲವು 70 ವರ್ಷ, ಬಲ ಹೆಚ್ಚಿದರೆ 80, ಕಷ್ಟ ಸಂಕಟಗಳೇ ಅದರ ಆಡಂಬರ. ಕಷ್ಟ ನಷ್ಟಗಳೇ ಅದರ ಆಡಂಬರ ಎಂಬುದಾಗಿ ಹೇಳ್ತದೆ. ಈಗ ನಾವು ಮೋಶೆಯ ಬಗ್ಗೆ ನೋಡುವ. ಧರ್ಮೋಪದೇಶಕಾಂಡ 30ನೇ ಅಧ್ಯಾಯವದು, ಲಾಸ್ಟ್ ಕೊನೆಯ ವಚನ 34, 6ನೇ ವಚನದಿಂದ ಓದು. ಮೋವಾಬ್ಯರ ದೇಶದಲ್ಲಿ ಬೆತ್ಫಾಗೋರಿಗೆ ಎದುರಾಗಿರುವ ಕಣಿವೆಯಲ್ಲಿ ಯೆಹೋವನು ಅವನ ದೇಹವನ್ನು ಸಮಾಧಿ ಮಾಡಿದನು. ಯೆಹೋವನು ಆತನ ದೇಹವನ್ನು ಸಮಾಧಿ ಮಾಡಿದನು. ದೇವರು ಮೋಶೆಯ ದೇಹವನ್ನು ಸಮಾಧಿ ಮಾಡಿದರು. ಎಷ್ಟು ಒಳ್ಳೆಯದಾಯಿತು ದೇವರು ಮೋಶೆಯ ಸಮಾಧಿ ಮಾಡಿದರು. ಅಲ್ಲಿ ಸೈತಾನನು ಮಿಕಾಯಲೊಂದಿಗೆ ಮೋಶೆಯ ಶವಕ್ಕಾಗಿ ಹೋರಾಡಿದ. ಮೋಶೆಯ ಶವವನ್ನು ಸೈತಾನ ತೆಗಿಬೇಕಂದಿದ್ದ. ಯಾಕೆ? ಅದನ್ನು ತೆಗೆದು ಜನರ ಕೈಯಲ್ಲಿ, ಇಸ್ರಾಯೇಲರ ಕೈಯಲ್ಲಿ ಕೊಡುವ ಅಂತ. ಇಸ್ರಾಯೇಲರ ಕೈಯಲ್ಲಿ ಕೊಡ್ತಿದ್ರೆ ಇವತ್ತು ಬೆತ್ಲೆಹೇಮಿನಲ್ಲಿ ಒಂದು ದೇವಾಲಯ ಕಟ್ಟಲ್ಪಡ್ತಿತ್ತು. ಮೋಶೆಯ ಶವವನ್ನು ಅಲ್ಲಿ ಸಂಸ್ಕರಿಸಿ ಇಡಲಾಗ್ತಿತ್ತು. ಇವತ್ತು ಮೋಶೆಯ ಶವಕ್ಕೆ ಒಂದು ಆರಾಧನೆ ಆಗ್ತಿತ್ತು. ಅಂಥ ಕಾರ್ಯ ನಡೆಯುವುದು ಬೇಡ ಅಂತ ಹೇಳಿ ದೇವರು ಮೋಶೆಯ ಶವವನ್ನು ದೇವರೇ ಸಮಾಧಿ ಮಾಡಿದಂತೆ. ವಾಹ್,
ಎಷ್ಟು ವರ್ಷ ಅವನು ಸಾಯುವಾಗ ಎಷ್ಟು ವರ್ಷ ಆಗಿತ್ತಮ್ಮ ಮಗಳೇ? 120 120 ವರ್ಷವನಾಗಿದ್ದ. ಫುಲ್ ಓದು ಅದನ್ನು. ಅವನ ದೇಹವನ್ನು ಸಮಾಧಿ ಮಾಡಿದನು. ದೇವರೇ ಆತನ ದೇಹವನ್ನು ಸಮಾಧಿ ಮಾಡಿದನು. ಅವನ ಸಮಾಧಿ ಎಲ್ಲಿದೆಯೋ ಇಂದಿನವರೆಗೂ ಯಾರಿಗೂ ತಿಳಿಯದು. ಮೋಶೆಯ ಸಮಾಧಿ ಭಾರಿ ಒಳ್ಳೆದಾಯ್ತು, ಅದು ಎಲ್ಲಿದೆ ಅಂತ ಗೊತ್ತಾಗದಿದ್ದ. ಅದ್ಯಾಕೆ ಗೊತ್ತಾಗಲಿಕ್ಕೆ ಮನುಷ್ಯರ ಸಮಾಧಿ ಮಾಡಿದಲ್ಲ, ಇಲ್ಲದ್ರೆ ಮೆಲ್ಲ ಹೇಳ್ತಿದ್ದ ಅವನ ಸಮಾಧಿಯನ್ನು ನಾನು ಅಲ್ಲಿ ಮಾಡಿದ್ದೇನೆ ಅಂತ. ಇದು ದೇವರೇ ಸಮಾಧಿ ಮಾಡಿಬಿಟ್ಟ, ಎಲ್ಲಿಗೆ ಯಾರಿಗೂ ಗೊತ್ತಿಲ್ಲ ಎಲ್ಲಿ ಉಂಟ ಅಂತ. ಓಕೆ, ಮೋಶೆ ಸಾಯುವಾಗ 120 ವರ್ಷದವನಾಗಿದ್ದನು. ಮೋಶೆ 120 ವರ್ಷದವನಾಗಿದ್ದನು. ಅವನ ಕಣ್ಣು ಮೊಬ್ಬಾಗಲಿಲ್ಲ. ಅವನ ಜೀವ ಕಳೆ ಕುಂದಿ ಹೋಗಿರಲಿಲ್ಲ. ಅವನ ಜೀವದಲ್ಲಿರುವ ಆ ಕಳೆ ಏನು ಗ್ಲೋರಿ ಇದೆ, ಏನು ಆ ಲಮ್ಹ ಇದೆ, ಅದು ಕುಂದಿ ಹೋಗಲಿಲ್ಲ. ಯಾಕೆ ಕುಂದಿ ಹೋಗಲಿಲ್ಲ? ಕಳೆ ಅಂದ್ರೆ ಏನು? ಇವತ್ತು ಕೆಲವು ಸೆಲೆಬ್ರಿಟಿಗಳಿದ್ದಾರೆ, 75-80 ವರ್ಷ ಆಯಿತು. ಕೆಲವೊಮ್ಮೆ ಅವರ ಇಲ್ಲಿ ಸುಕ್ಕು ಕಟ್ಟಿದ್ದು ಗೊತ್ತಾಗಬಾರ್ದಂತ ಒಳಗೆ ಒಂದು ಕವರ್ ಇರುವಂಥ ಮಫ್ಲರ್ ಟೈಪ್ ಇದು ನೆಕ್ ಕವರಿಂಗ್ ಹಾಕ್ತಾರೆ. ನನ್ನ ಅಜ್ಜಿ ಇದ್ದರು, ಅವರದ್ದು ನಾವು ಚಿಕ್ಕ ಇರುವಾಗ ಅವರದ್ದು ನಾವು ಇಲ್ಲಿ ಭಾರಿ ಖುಷಿಯಾಗೋದು ನಮಗೆ ಮುಟ್ಲಿಕ್ಕೆ. ಅದು ನೈಸ್ ಇತ್ತು, ಅದು ನೆರಿಗೆ ಆಗಿ. ಬಟ್ ಮೋಶೆಗೆ ಅವರಿಗೆ ನನ್ನ ಅಜ್ಜಿಗೆ ಆದದಾಗ 86 ವರ್ಷವ 88 ವರ್ಷವೇನಾಗಿತ್ತು ನನ್ನ ಡ್ಯಾಡಿದು ಮಮ್ಮಿಗೆ. ಮೋಶೆಗೆ 120 ವರ್ಷ ಆಗಿದೆ. 120 ವರ್ಷದಲ್ಲಿ ಅವನ ಕಣ್ಣು, ಅವನಿಗೆ ಕನ್ನಡಕ ಬರಲಿಲ್ಲ. ದೇವರಿಗೆ ಸ್ತೋತ್ರ, ಇವತ್ತು ನಾನು ಕನ್ನಡಕ ಹಾಕಲಿಲ್ಲ. ಮೋಶೆಗೆ ಕನ್ನಡಕ ಬರಲಿಲ್ಲ ಅಂತ ಹೇಳುವಾಗ, ಮೋಶೆಗೆ ಕನ್ನಡಕ ಬರಲಿಲ್ಲ, ಕಣ್ಣು ಚಂದ ಕಾಣ್ತಿತ್ತು, ಮೊಬ್ಬಾಗಲಿಲ್ಲ, ಅವನ ದೇಹದಲ್ಲಿ ಸುಕ್ಕುಗಟ್ಟಲಿಲ್ಲ. ನನ್ನ ಪ್ರಿಯ ದೇವ ಜನರೇ, ಮೋಶೆಯ ದೇಹವನ್ನು ದೇವರು ಸಮಾಧಿ ಮಾಡಿದರು. ಅವನು ಈ 90ನೇ ಕೀರ್ತನೆ 70 ಮನುಷ್ಯರ ಆಯುಷ್ಯಕಾಲ 80 ಅಂತ ಬರೆದವನು, ಅವನು 120 ವರ್ಷ ಬದುಕಿದ್ದಾನೆ. 120 ವರ್ಷ. ಬೈದ ಕೇಳ್ತದೆ, ಜೀವನ ಮರಣಗಳು ನಾಲಿಗೆಯ ವಶ. 120 ವರ್ಷ ಬದುಕಲಿಕ್ಕೆ ಆಗ್ತದ? 118ನೇ ಕೀರ್ತನೆ 17ನೇ ವಚನ ಎವ್ರಿ ಡೇ ಡಿಕ್ಲೇರ್ ಮಾಡು, ನಾನು ಸಾಯುವುದಿಲ್ಲ, ನಾನು ಬದುಕುತ್ತೇನೆ, ಬದುಕಿ ಯಾವಿನ ಕ್ರಿಯೆಗಳನ್ನು ಪ್ರಚುರ ಮಾಡ್ತೇನೆ. ಇದು ನನ್ನ ಟ್ರಾನ್ಸ್ಲೇಷನ್. ಬೈಬಲ್ ಏನು ಹೇಳ್ತದೆ ಓದಮ್ಮ? 118 Psalms 17, 118ನೇ ಕೀರ್ತನೆ 17ನೇ ವಚನ. ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಯಾಹುವಿನ ಕ್ರಿಯೆಗಳನ್ನು ಸಾರುವೆನು. ನಾನು ಸಾಯುವುದಿಲ್ಲ, ಜೀವದಿಂದ ಇದ್ದು ಯಾಹು ಅಂದ್ರೆ ಯಾವೆ ಅಂದ್ರೆ ಯಾದುವೆ, ಯೆಹೋವ, ಯಾದುವೆ, ದೇವರು, ನಮ್ಮ ತಂದೆ, ಯೇಸು ಕ್ರಿಸ್ತನ ತಂದೆಯು ಯೇಸು ಕ್ರಿಸ್ತನ ದೇವರು ಆಗಿರುವ ಆತನಿಗೆ ಸ್ತೋತ್ರ. ಆತನೇ ನಮ್ಮ ತಂದೆ, ಆತನೇ ನಮ್ಮ ದೇವರು. ಇಡೀ ಲೋಕ ಆತನನ್ನು ದೇವರು ಅಂತ ಕರೀತಾರೆ. ನಾನು ಮತ್ತು ನೀನು ಯಾರೆಲ್ಲ ಆತನನ್ನು ಅಂಗೀಕರಿಸಿದರು, ಯೇಸುವನ್ನು ಯಾರೆಲ್ಲ ದೇವರ ಮಕ್ಕಳಾಗಿ ಹುಟ್ಟಿದರು, ಅವರಿಗೆ ಅವನು ತಂದೆ, ಅಪ್ಪ, ತಂದೆ ಎಂದು ಕರೆಯುವ ಮಗನ ಆತ್ಮನನ್ನು ಕೊಟ್ಟಿದ್ದಾನೆ. ಹಾಗಾದರೆ ಸೇವಕನಾಗಿರುವ ಮೋಶೆ 120 ವರ್ಷ ಬದುಕುವುದಾದರೆ ದೇವರು ಆಯುಷ್ಕಾಲವನ್ನು 120 ಮಾಡಿದ. ಎಲ್ಲಿ ಮಾಡಿದ? 9ನೇ ಅಧ್ಯಾಯದ ನಂತರ ಮಾಡಿದ. ಆದಿಕಾಂಡ. ನೋಹನ ಹತ್ರ ಮಾತಾಡಿದ, ಮನುಷ್ಯರ ವಿಷಯದಲ್ಲಿ ಮಾತಾಡಿ ಇನ್ನೂ ಅವರ ಆಯುಷ್ಕಾಲವು 120 ವರ್ಷ ಎಂಬುದಾಗಿ ಹೇಳಿಬಿಟ್ಟ. ಅದರ ನಂತರ ಎಕ್ಸಾಕ್ಟ್ 120 ವರ್ಷ ಗ್ರಂಥದಲ್ಲಿ ಅದಕ್ಕೆ ಎವಿಡೆನ್ಸ್ ಇಲ್ಲ, ಬಟ್ ಹೇಳ್ತಾರೆ ಯಾವ ದಿವಸ ಅವನು ಹುಟ್ಟಿದ ಸೇಮ್ ಡೇ ಆತನು ಸತ್ತಿದ್ದಾನೆ. ಎಕ್ಸಾಕ್ಟ್ 120 ವರ್ಷ, ಒಂದು ದಿನ ಕೂಡ ಹೆಚ್ಚಿಲ್ಲ. ಕರೆಕ್ಟಾಗಿ 120 ವರ್ಷ ಬದುಕಿ ಆತನು ದೇಹವನ್ನು ಬಿಟ್ಟ. ಯಾರು ಬಿಟ್ಟ? ಮೋಶೆ ಬಿಟ್ಟ. ನನ್ನ ಪ್ರಿಯ ದೇವಜನರೇ, ನಾವು ಇದಕ್ಕೆ ಅಲ್ಲಿ ಯಾರಾದರೂ ಮರಣದಲ್ಲಿ ಮನುಷ್ಯರ ಆಯುಷ್ಯ 70, ಬಲ ಹೆಚ್ಚಿದರೆ 80 ಅಂತ ಹೇಳುವಾಗ ನೀವು ಆಮೇಲೆ ಹೇಳಬೇಡಿ. ಅದು ವಾಕ್ಯ ಬರ್ದದ್ದು. ವಾಕ್ಯವನ್ನು ಹೇಳುವುದು ತಪ್ಪಿಲ್ಲ, ಆದರೆ ಹೇಳುವಂಥ ವ್ಯಕ್ತಿಗೆ, ನನಗೆ ಮತ್ತು ಕೇಳುವಂಥ ನಿನಗೆ ಮನುಷ್ಯರ ಆಯುಷ್ಕಾಲ 120 ಎಂಬುದಾಗಿ ಗೊತ್ತಿರಬೇಕು. ಮತ್ತೊಂದು ಕಡೆಯಲ್ಲಿ ನಾವು ನೋಡ್ತೇವೆ ಹಳೆ ಒಡಂಬಡಿಕೆಯಲ್ಲಿ 40 ವರ್ಷ ಅರಣ್ಯ ಯಾತ್ರೆ ಮಾಡಿದರು. ಯಾಕೆ ಅವರಿಗೆ ಅರಣ್ಯ ಯಾತ್ರೆ? 12 ಮಂದಿ ಗೂಢಾಚಾರನನ್ನು ಕಳಿಸಿದ ಮೋಶೆ. ಅದರಲ್ಲಿ 10 ಮಂದಿ ರಾಂಗ್ ರಿಪೋರ್ಟ್ ತಂದು ಕೊಟ್ಟರು. 2 ಮಂದಿ ಅವರು 40 ದಿವಸ ಗೂಢಾಚರ್ಯ ಮಾಡಿ ಕಾನಾನ್ ದೇಶದಲ್ಲಿ ತಿರುಗಿದ್ರು. ಮೋಶೆ ಕಾನಾನಿನ ಬೆಟ್ಟದ ಕೆಳಗೆ ತನಕ ಬಂದಿದ್ದಾರೆ. ಎಲ್ಲರೂ ಬಂದಿದ್ದಾರೆ. ಆ 40 ಲಕ್ಷ ಜನ ಬಂದಿದ್ದಾರೆ. ಮೋರ್ ದೆನ್ 20 lakhs, ನಿಯರ್ ಬೈ 40 lakhs ಜನ ಕೆಳಗೆ ಬಂದಿದ್ದಾರೆ. ಕೆಳಗೆ ಬಂದು 12 ಮಂದಿ ಗೂಢಾಚಾರ್ಯರನ್ನು ಅದಕ್ಕೆ ಕಳಿಸಿದ್ದಾರೆ, ಕಾನಾನಿನ ಮೇಲೆ ಕಳಿಸಿದ್ದಾರೆ. 7 ಜನಾಂಗ ಇರುವಂಥ ಪ್ಲೇಸಿಗೆ ಕಳಿಸಿದ್ದಾರೆ. ಅವರು ಹೋಗಿದ್ದಾರೆ. ಅದರಲ್ಲಿ 10 ಮಂದಿ ರಾಂಗ್ ರಿಪೋರ್ಟ್ ತಂದು ಕೊಟ್ಟರು, 40 ದಿವಸ ಸುತ್ತಿ. 2 ಮಂದಿ ಮಾತ್ರ ರೈಟ್ ರಿಪೋರ್ಟ್ ಕೊಟ್ಟರು. 2 ಮಂದಿಯ ರೈಟ್ ರಿಪೋರ್ಟನ್ನು ಕೊಡಲಿಲ್ಲ, ಅವರು ಅಂಗೀಕರಿಸಲಿಲ್ಲ. ಏನು ನೂನನ ಮಗನಾದ ಯೋಶುವ,
ಎಫುನ್ನೆಯ ಮಗನಾದ ಕಾಲೇಬ ಇಬ್ಬರು ಬಂದು ಹೇಳಿದರು, ಅದು ನಿಜವಾಗಿ ಹಾಲು ಜೇನು ಹರಿಯುವ ದೇಶವೇ, ದೇವರು ಅದನ್ನು ನಮಗೆ ಕೊಟ್ಟಿದ್ದಾನೆ, ನಾವು ಒಳಗೆ ಪ್ರವೇಶಿಸಿ ಅದನ್ನು ವಶಪಡಿಸುವುದು ಖಂಡಿತ ಎಂಬುದಾಗಿ ದೇವರು ಮಾತನಾಡಿದಂತೆ ಮಾತನಾಡಿದರು. ಇವತ್ತು ದೇವರು ನಮ್ಮನ್ನು ಭೂಲೋಕದಲ್ಲಿ ಇಟ್ಟದು ನಮ್ಮ ಮನಸ್ಸಿಗೆ ಬರುವ, ನಾವು ಕೂಡ ತಪ್ಪಿ ಹೋಗಿದ್ದೇವೆ ಇದರಲ್ಲಿ, ನಮ್ಮ ಮನಸ್ಸಿಗೆ ಬರುವಂಥ ಆಲೋಚನೆಯನ್ನು ನಾವು ಮಾತನಾಡುವುದಲ್ಲ. ಸ್ಟಾಪ್ ಇಟ್, ಇವತ್ತಿನಿಂದ ಸ್ಟಾಪ್ ಮಾಡುವ, ದೇವರು ಮಾತನಾಡಿದಂತೆ ಮಾತನಾಡುವ. ಯೋಬನ ಗ್ರಂಥದಲ್ಲಿ ಬರಕೇಲನ ಮಗನಾದ ಎಲಿಹು ಯೌವನ ಪ್ರಾಯಸ್ಥ, ಅಲ್ಲಿ ಯೋಬನ 3 ಸ್ನೇಹಿತರಿದ್ದಾರೆ, ಎಲಿಫಜ ಮತ್ತು ಬಾಕಿ ಇಬ್ಬರು. ಆದರೆ ಅಲ್ಲಿ ಬರಕೇಲನ ಮಗನಾದ ಎಲಿಹು ಮಾತನಾಡ್ತಾನೆ, ವೃದ್ಧರೇ ಜ್ಞಾನಿಗಳಲ್ಲ, ಪ್ರಾಯದವರು ಮಾತಾಡಲಿ ಅಂತ ನಾನು ಬಿಟ್ಟೆ, ಆದರೆ ಒಂದು ಆತ್ಮ ಉಂಟು. ಯಾವುದು? ಒಂದು ಆತ್ಮ ಇದೆ, ಯೆಹೋವನಿಂದ ಅದಕ್ಕೆ ಜೀವ ದೊರಕುತ್ತದೆ. ನಾವು ಓದುವ ಅದನ್ನು. ಯೋಬನು ಬರೆದ ಗ್ರಂಥ 32ನೇ ಅಧ್ಯಾಯ 6ನೇ ವಚನ. ಆಗ ಬೂಜ್ ಕುಲಕ್ಕೆ ಸೇರಿದ ಬರಕೇಲನ ಮಗನಾದ ಆ ಎಲಿಹು ಇಂತೆಂದನು, ನಾನು ಯೌವನಸ್ಥನು, ನೀವು ಅತಿ ವೃದ್ಧರು. ಇವತ್ತು ಪ್ರಾಬ್ಲಮ್ ಏನಂದ್ರೆ, ಯೌವನಸ್ಥರು ಅವರು ದೇವರಿಂದ ಕೇಳಿ ಮಾತನಾಡಿದರೆ ಕೆಲವು ಸೀನಿಯರ್ ಇರ್ತಾರೆ, ಅವನಿಗೆ ಕೇಳುವುದಿಲ್ಲ. ಯಾಕೆ? ಕೆಲವರು ಅವನ ಡ್ರೆಸ್ಗಳನ್ನು ನೋಡಿ, ಪೌಲ ಹೇಳಿದ್ದಾನೆ, ನಾನು ಬಾಲಕನಾಗಿದ್ದೇನು, ಬಾಲ್ಯದವುಗಳನ್ನು ನಾನು ಮಾಡಿದ್ದೇನೆ, ಈಗ ಬಾಲ್ಯದವುಗಳನ್ನು ಬಿಟ್ಟಿದ್ದೇನೆ ಅಂತ. ಬಾಲಕನ ಚೇಷ್ಟೆಯನ್ನು ಮಾಡಿದ್ದೇನೆ. ದಾವಿದನು ಹೇಳ್ತಾನೆ, ನಾನು ಬಾಲಕನಾಗಿದ್ದೇನು, ಈಗ ಬಾಲ್ಯದವುಗಳನ್ನು ಬಿಟ್ಟು ಬಿದ್ದೇನಂತ ದಾವಿದನು ಕೂಡ ಹೇಳ್ತಾನೆ. ಅರ್ಥ ಆಯ್ತಲ್ಲ? ಸೊ ದೇವರು, ನಾವು ಮೊದಲು ನೋಡಬೇಕು, ಒಬ್ಬ ವ್ಯಕ್ತಿ ಮಾತನಾಡುವಾಗ ಇವನು ದೇವರಿಂದ ಕೇಳಿ ಮಾತನಾಡ್ತಾನ, ತಾನು ಸಂಕಲ್ಪಿಸಿದನ್ನು ಮಾತನಾಡ್ತಾನೆ ಎಂಬುದಾಗಿ. ಇಲ್ಲಿ ಎಲಿಯು ಮಾತಾಡ್ತಾನೆ, ನಾನು ಯೌವನಸ್ಥನು, ನೀವು ಅತೀ ವೃದ್ಧರು. ರೈಟ್? ಹಾಗೆ ಬರ್ತಿದ್ದ. ಆದದರಿಂದ ಸಂಕೋಚಪಟ್ಟು ನನ್ನ ಅಭಿಪ್ರಾಯವನ್ನು ನಿಮಗೆ ಅರಿಕೆ ಮಾಡಲು ಅಂಜಿದೆನು. ನಿಮಗೆ ಅರಿಕೆ ಮಾಡಲಿಕ್ಕೆ ಅಂದ್ರೆ, ನೀವು ಪ್ರಾಯದವರಂತ ನೆನೆಸಿ ನಿಮಗೆ ಅರಿಕೆ ಮಾಡಲಿಕ್ಕೆ ನನಗೆ ಸಂಕೋಚ ಆಯಿತು, ಅದಕ್ಕೆ ನಾನು ಸಂಕೋಚ ಆದ ಕಾರಣ ನಾನು ಅಂಜಿದೆ. ಹೆಚ್ಚು ದಿನಗಳವರು ಮಾತಾಡಲಿ ಎಂಬುದಾಗಿ ನಾನು ಬಿಟ್ಟೆ. ಅದರ ಅರ್ಥ ಬಹಳ ವರ್ಷದವರು ಜ್ಞಾನೋಪದೇಶ ಮಾಡಲಿ ಅಂದುಕೊಂಡಿದ್ದೇನೆ. ಆದರೆ ಮನುಷ್ಯರಲ್ಲಿ ಒಂದು ಆತ್ಮ ಉಂಟು, ಸರ್ವಶಕ್ತನ ಶ್ವಾಸದಿಂದ ಅವರಿಗೆ ವಿವೇಕ ದೊರಕುತ್ತದೆ. ಸರ್ವಶಕ್ತನ ಶ್ವಾಸದಿಂದ. ನನ್ನ ಪ್ರಿಯ ದೇವಜನರೇ, ನಾವು ಮಾತನಾಡುವಾಗ ಬಹಳ ಎಚ್ಚರಿಕೆಯಾಗಿ ಮಾತಾಡಬೇಕು. ದೇವರು ಮಾತನಾಡಿದಂತೆ ಮಾತಾಡಬೇಕು. ಈ 3 ದೇವರು ಮಾತಾಡಿದಂತೆ ಯೋಬನ ಹತ್ರ ಮಾತಾಡಲಿಲ್ಲ. ಆದರೆ ಈ ಯೌವನಸ್ಥ, ಅವನಿಗೆ ಗೊತ್ತಿತ್ತು ಮನುಷ್ಯರಲ್ಲಿ ಒಂದು ಆತ್ಮ ಉಂಟು, ಆ ಆತ್ಮಕ್ಕೆ ಸರ್ವಶಕ್ತನ ಶ್ವಾಸದಿಂದ ದೇವರ ವಿವೇಕತನದ ಮಾತು ಅವನಿಗೆ ರಿಲೀಸ್ ಆಗುತ್ತೆ. ಆ ದೇವರಿಂದ ಕೇಳಿ ದೇವರು ಮಾತನಾಡಿದಂತೆ ಮಾತನಾಡಬೇಕು. ಇವತ್ತು ಇವರು ಮೇಲೆ ಹೋದರು, ಅಲ್ಲಿ 12 ಮಂದಿಯಲ್ಲಿ 2 ಮಂದಿ ಬಂದು ರೈಟ್ ದೇವರು ಮಾತನಾಡಿದಾಗೆ, ದೇವರು ತೋರಿಸಿದಾಗೆ ಮಾತನಾಡಿದರು. 10 ಮಂದಿ ಒಬ್ಬ ಸುಳ್ಳು ಹೇಳಿದರು. ಅವರ ಮುಂದೆ ನಾವು ಮಿಡತೆಗಳಂತೆ ಕಾಣುತ್ತೇವೆ, ಅವರು ಬಲಿಷ್ಠರು, ದೈತ್ಯರು ಎಂತ. ಅಲ್ಲಿ ಅವರು ಇಬ್ಬರು ಒಂದು ದೊಡ್ಡ ದ್ರಾಕ್ಷೆ ಗೊಂಚೆ, ಎಷ್ಕೋಲ್ ಎಂಬ ಸ್ಥಳದಲ್ಲಿ ದೊಡ್ಡ ದ್ರಾಕ್ಷೆ ಗೊಂಚೆ, ಆ ಎಷ್ಕೋಲ್ ಅಂತ ಅದಕ್ಕೆ ಹೇಳ್ತಾರೆ, ಹೊತ್ತಿಕೊಂಡು ಹೋಗುವಾಗ ಅವರಿಗೆ ಆಶ್ಚರ್ಯ ಆಯಿತು. ದೊಡ್ಡ ದ್ರಾಕ್ಷೆ, ದೊಡ್ಡ ಗೊಂಚಲು, ಇಬ್ಬರು ಒಂದು ದ್ರಾಕ್ಷೆ ಗೊಂಚಲು ಹೊತ್ತು. ಈಗಿನ ದ್ರಾಕ್ಷೆ ಗೊಂಚಲು ನಮ್ಮ ಚಿಕ್ಕ ಮಕ್ಕಳು ಹಿಡ್ಕೊಳ್ತಾರೆ ಕೈಯಲ್ಲಿ, ಅಲ್ಲಿದ್ದು ಇಬ್ಬರು ಬಡಿಗೆಯಲ್ಲಿ ಹಾಕಿ ಹೊತ್ತುಕೊಂಡು ಹೋಗ್ತಾರೆ. ಅಂಥ ದೊಡ್ಡ ದ್ರಾಕ್ಷೆ ಗೊಂಚಲು ಆ ಕಾನಾನಿನಲ್ಲಿ. ಕೆಳಗೆ ಬಂದರು, ಗುಣಗುಟ್ಟಿದ್ರು, ಅವರು ಸ್ಪ್ರೆಡ್ ಮಾಡಿದರು. ಆ ಒಂದು ವಿಷಯ, ಇವರು 10 ಮಂದಿ ಮಾಡಿದ ವಿಷಯ ಇಷ್ಟು ಬಿರುಗಾಳಿ ಅಂತ ಸ್ಪ್ರೆಡ್ ಆಯಿತು. ಎಲ್ಲರೂ ಗೋಳಾಡಿದರು, ನಾವು ಅಲ್ಲಿಯೇ ಸತ್ತಿದ್ರೆ ಒಳ್ಳೆಯದಿತ್ತು, ಎಲ್ಲಿ ಈ ಮರಿವು ಮೇಲೆ ಸಾಯುವುದಕ್ಕಿಂತ ಐಗುಪ್ತದಲ್ಲಿ ಸತ್ತಿದ್ರೆ ಒಳ್ಳೆಯದಿತ್ತು ಎಂಬುದಾಗಿ. ಅವರು ಮಾತಾಡಿದನ್ನು ನಾನು ಕೇಳಿದ್ದೇನೆ, ಅವರು ಹೇಳಿದಂತೆ ಇವರಿಗೆ ನಾನು ಮಾಡುತ್ತೇನಂತ ದೇವರು ಹೇಳಿದರು. ಅವರು 40 ದಿವಸ ಸುತ್ತಿ ನೆಗೆಟಿವ್ ಮಾತಾಡಿದ್ರಲ್ಲ, ಆ 40 ದಿನಗಳಿಗೆ ಬದಲಾಗಿ ವಿಮೋಚನಾ ಕಾಂಡ ಮತ್ತು ಅರಣ್ಯಕಾಂಡದಲ್ಲಿ ಹೇಳ್ತದೆ 40 ವರ್ಷ ಇವರನ್ನು ಕಾಡಿನಲ್ಲಿ ಅರಣ್ಯದಲ್ಲಿ ನಡೆಸ್ತೇನೆ ಅಂತ. ಈಗ ಅವರು ರಾಂಗ್ ಮಾತಾಡಿದರು. ಅವರು ರಾಂಗ್ ಮಾತಾಡಿದ್ದಕ್ಕೆ ದೇವರು ಕೇಳಿದರು,
ದೇವರು ಅರಣ್ಯದಲ್ಲಿ ನಡೆಸಿದ್ರು. ಇವತ್ತನ್ನು ಕೆಲವರು ನಾನು ಮುಂಚೆ ಹಾಡ್ತಿದ್ದೆ, ನಡೆಸನ್ನ ಯೇಸು ಕರ್ತ ಲೋಕದ ಅರಣ್ಯ ಯಾತ್ರೆಯಲ್ಲಿ. ನನ್ನನ್ನು ದೇವರು ಅರಣ್ಯ ಯಾತ್ರೆಯಲ್ಲಿ ನಡೆಸೋದು ಬೇಡಪ್ಪ. ನಾನು ಕಾನಾನಿನಲ್ಲಿ ಹೋಗಿ 40 ದಿವಸ ತಿರುಗಿ ನಾನು ದೇವರಿಗೆ ಗುಣಗುಟ್ಟಲಿಲ್ಲ, ಗುಣಗುಟ್ಟುವುದಿಲ್ಲ. ಅವರು ಗುಣಗುಟ್ಟಿದ್ದಕ್ಕೆ ಅರಣ್ಯ ಯಾತ್ರೆಯಲ್ಲಿ ಸತ್ರು. ನಾನು ಗುಣಗುಟ್ಟುವುದಿಲ್ಲ. ನಾನ್ಯಾಕೆ ಗುಣಗುಟ್ಟಿ ಸಾಯಬೇಕು? ಅದಕ್ಕೆ ಅವರು ಹೇಳಿದ್ದನ್ನು ನಾನು ಅರಿಕೆ ಮಾಡೋದಿಲ್ಲ. ಆ ಹಾಡು ಒಳ್ಳೆಯದಿದೆ. ನಡೆಸನ್ನ ಯೇಸು ಕರ್ತ ಲೋಕಾರಣ್ಯ ಯಾತ್ರೆಯೋಳು. ನಮ್ಮನ್ನು ಇವತ್ತು ಯೇಸು ಬಂದು ಹೇಳಿದ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಬೈಬಲಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಒಂದು ಮಾತು ಬರೆದಿದೆ. ನಾನು ಅದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ. ಈಗ ಸ್ವಲ್ಪ ನಾನು ಟಚ್ ಮಾಡ್ತೇನೆ. ಯಾವ ಅರಸ, ಇಸ್ರಾಯೇಲ್ಯರ ಮತ್ತು ಯಹೂದ್ಯರ ಅರಸ ಒಳ್ಳೆಯದಾಗಿ ದೇವರಿಗೆ ಅನುಗುಣವಾಗಿ ಸೇವೆ ರಾಜ್ಯಭಾರ ಮಾಡಿದ್ನ, ದೇವರನ್ನು ಹಿಂಬಾಲಿಸಿದನು, ಅವನಿಗೆ ಈತನು ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲಿ ನಡೆದು ಯೆಹೋವನಿಗೆ ಮೆಚ್ಚುಗೆ ಆದನು. ಯಾರ ಮಾರ್ಗದಲ್ಲಿ? ದಾವೀದನ ಮಾರ್ಗ. ಯೆಹೋವನ ಮಾರ್ಗ ಅಂತ ಹೇಳಿಲ್ಲ. ಹಾಗಾದರೆ ಯೆಹೋವನಿಗೆ ಮೆಚ್ಚುಗೆ ಆಗಬೇಕಾದ್ರೆ ದಾವೀದನ ಮಾರ್ಗ ಯಾರ ಮಾರ್ಗ ಅಂತ ನಾವು ಐಡೆಂಟಿಫೈ ಮಾಡಬೇಕು. ದಾವೀದನು ದೇವರ ಯೆಹೋವನ ಮಾರ್ಗದಲ್ಲಿ ನಡೆದ, ನಮ್ಮ ತಂದೆಯಾದ ದೇವರ ಮಾರ್ಗದಲ್ಲಿ. ಅದಕ್ಕೆ ಹಿಜ್ಕೀಯನು ಒಳ್ಳೆಯದಾಗಿ ನಡೆದ. ಅದಕ್ಕೆ ಹಿಜ್ಕೀಯನ ಬಗ್ಗೆ ಒಂದು ಸರ್ಟಿಫಿಕೇಟ್ ಕೊಟ್ಟರು. ಈತನು ತನ್ನ ಪೂರ್ವಿಕನಾಗಿರುವಂಥ ದಾವೀದನ ಮಾರ್ಗದಲ್ಲಿ ನಡೆದು ಯೆಹೋವನಿಗೆ ಮೆಚ್ಚುಗೆ ಆದನು. ಯಾವ ವ್ಯಕ್ತಿ ದೇವರಿಗೆ ವಿರುದ್ಧವಾಗಿ, ಯೆಹೋವ ದೇವರಿಗೆ ವಿರುದ್ಧವಾಗಿ ನಡೆದನೋ, ಆ ಕಿಂಗ್ ನಡೆದನೋ, ಅವನಿಗೆ ಇವನು ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲಿ ನಡೆಯದೆ ಇಸ್ರಾಯೇಲ್ಯರನ್ನು ಪಾಪಕ್ಕೆ ಪ್ರೇರೇಪಿಸಿದ, ಸಿನ್ನಿಗೆ ಪ್ರವೋಕ್ ಮಾಡಿದಂಥ ನೇಬಾಟನ ಮಗನಾದ ಯಾರೋಬಾಮನ ಮಾರ್ಗದಲ್ಲಿ ನಡೆದು ಯೆಹೋವನಿಗೆ ವಿರೋಧಿಯಾದನು ಎಂಬುದಾಗಿ ಬರೆದಿದೆ. ಹಳೆ ಒಡಂಬಡಿಕೆಯಲ್ಲಿ ಅರಸರು ದಾವೀದನ ಮಾರ್ಗದಲ್ಲಿ ನಡೆಯಬೇಕಿತ್ತು. ಹೊಸ ಒಡಂಬಡಿಕೆಯಲ್ಲಿ ನಾವು ದಾವೀದನ ಮಾರ್ಗ ಅಲ್ಲ, ನಮಗೆ ಮಾರ್ಗವು ಸತ್ಯವು ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾದ, ಮಾರ್ಗವು ಸತ್ಯವು ಜೀವವಾಗಿರುವ ಕ್ರಿಸ್ತನು ನಮ್ಮ ಒಳಗೆ ಬಂದು ವಾಸ ಮಾಡ್ತಾ ಇದ್ದಾನೆ. ಇವತ್ತು ಯಾವ ಕ್ರಿಸ್ತನು ನಮಗೆ ಮಾರ್ಗದರ್ಶನವಾಗಿದ್ದಾನ, ಯಾವ ಕ್ರಿಸ್ತನು ನಮಗೆ ಮಾರ್ಗವಾಗಿದ್ದಾನ, ಅವನು ಅರಣ್ಯದಲ್ಲಿ ಇಲ್ಲ, ಅರಣ್ಯ ಯಾತ್ರೆಯಲ್ಲಿಲ್ಲ. ಆತನು ನಮಗೋಸ್ಕರ ಅರಣ್ಯ ಯಾತ್ರೆಯನ್ನು ಮಾಡಿ ಮುಗಿಸಿದ್ದಾನೆ. ಈಗ ಆ ಕ್ರಿಸ್ತನು ಪರಲೋಕದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿದ್ದಾನೆ. ಪವಿತ್ರಾತ್ಮನನ್ನು ಕಳಿಸಿ ಸಭೆಗೆ ಅಧ್ಯಕ್ಷನಾಗಿ ಆತನನ್ನು ಇಟ್ಟು ಸಭೆಯನ್ನು ನಡೆಸುವುದಕ್ಕೋಸ್ಕರ, ಸಭೆಯನ್ನು ಉಂಟು ಮಾಡುವುದಕ್ಕೋಸ್ಕರ ಪವಿತ್ರಾತ್ಮನನ್ನು ದೇವರು ಕಳಿಸಿದ್ದಾನೆ. ಇವತ್ತು ಆ ಸಭೆಯಲ್ಲಿ ನಾವಿದ್ದೇವೆ. ನಮ್ಮ ಒಳಗೆ ಕ್ರಿಸ್ತನಿದ್ದಾನೆ. ಇವತ್ತು ನಾವು ನಡೆಯಬೇಕಾದ ಮಾರ್ಗ ಅದು ಕ್ರಿಸ್ತನ ಮಾರ್ಗದಲ್ಲಿ ನಾವು ನಡೆಯುವುದು. ಅರಣ್ಯ ಯಾತ್ರೆ ಅಲ್ಲ, ಕ್ರಿಸ್ತನ ಯಾತ್ರೆ. ಕ್ರಿಸ್ತನ ಯಾತ್ರೆ. ಅದಕ್ಕೆ ಪ್ರಿಯರೇ, ನಾವು ಕ್ರಿಸ್ತನ ಯಾತ್ರೆಯಲ್ಲಿ ನಡೆಯುವ. ನನ್ನ ಪ್ರಿಯ ದೇವಜನರೇ, ನಾನು ಸ್ಟಾರ್ಟ್ ಮಾಡಿದೆ ಪ್ರಾರ್ಥನೆಯ ವಿಷಯದಲ್ಲಿ. ಈಗ ಕಂಟಿನ್ಯೂ ಮಾಡ್ತೇನೆ. ನೆಕ್ಸ್ಟ್ ವೀಕಿಗೆ ಅದನ್ನು ಕಂಟಿನ್ಯೂ ಮಾಡ್ತೇನೆ. ದೇವರು ನಮಗೆ ವಾಕ್ಯವನ್ನು ಕೊಟ್ಟಿದ್ದಾನೆ, ಏಕೆ ನಾವು ಆಮೇನ್ ಹೇಳಬೇಕೆಂಬುದಾಗಿ. ಆ ಆಮೇನ್ ಯಾಕೆ ನಾವು ಹೇಳಬೇಕು? ಇವತ್ತು ಎಲ್ಲದಕ್ಕೆ ನಾವು ಆಮೇನ್ ಹೇಳುವುದಲ್ಲ, ರಾಂಗ್ ವಿಷಯಕ್ಕೆ ನಾವು ಆಮೇನ್ ಹೇಳುವುದಲ್ಲ, ರೈಟ್ ವಿಷಯಕ್ಕೆ ನಾವು ಆಮೇನ್ ಹೇಳಬೇಕು. ಅದಕ್ಕೆ ನಾನು ಇದನ್ನೆಲ್ಲವನ್ನು ಬಿಡಿಸುತ್ತಾ ಬಂದೆ, ನಿಮಗೆ ಸರಿಯಾಗಿ ಅರ್ಥ ಆಗಲಿ ಎಂಬುದಾಗಿ. ನಾವು ಅರಣ್ಯ ಯಾತ್ರೆಯಲ್ಲಿ ನಡೆಯುವುದಂತ ಬೇರೆ ವ್ಯಕ್ತಿ ಹೇಳಿದಾಗೆ ನಾವು ಅದಕ್ಕೆ ಎಗ್ರಿ ಆಗುವುದು, ಆಮೇನ್ ಹೇಳುವುದಲ್ಲ. ನಮಗೆ ಒಂದು ಯಾತ್ರೆ ಇದೆ, ಅದು ಕ್ರಿಸ್ತನ ಯಾತ್ರೆ, ಅದು ಪರಲೋಕದ ಯಾತ್ರೆ. ಆ ಯಾತ್ರೆಯಲ್ಲಿ ನಾವು ಇದ್ದೇವೆ. ಆ ಯಾತ್ರೆ ಎಲ್ಲಿ ಪ್ರಾರಂಭವಾಗಿದೆ? ನಮ್ಮ ಜೀವನದಲ್ಲಿ ಬಾರ್ನ್ ಅಗೇನ್ ಆದಾಗ ಪ್ರಾರಂಭವಾಗಿದೆ. ಆ ಯಾತ್ರೆ ಎಲ್ಲಿ ಕಂಟಿನ್ಯೂ ಆಗೋದು? ಸಭೆಯಲ್ಲಿ ಕಂಟಿನ್ಯೂ ಆಗೋದು. ಎಲ್ಲಿ ಮುಗಿಯುವುದು? ರ್ಯಾಪ್ಚರ್ನಲ್ಲಿ. ಈ ಲೋಕದ ಯಾತ್ರೆ ಫಿನಿಶ್ ಆಗುತ್ತೆ, ಇನ್ನೊಂದು ಯಾತ್ರೆ ಪ್ರಾರಂಭ ಆಗುತ್ತದೆ, ಕ್ರಿಸ್ತನ ಮೊದಲಗಿತ್ತಿಯ ಯಾತ್ರೆ. ನನ್ನ ಪ್ರಿಯ ದೇವಜನರೇ, ಅರ್ಥ ಮಾಡಿಕೊಳ್ಳಿ. ಬಿಡಿಸಲಿಕ್ಕೆ ತುಂಬ ಇದೆ. ರ್ಯಾಪ್ಚರನ್ನು ಬಿಡಿಸಿದರೆ ಒಬ್ಬ ಕೂಡ ವಕ್ರವಾಗಿ ನಡೆಯುವುದಿಲ್ಲ. ನನ್ನ ಪ್ರಿಯ ದೇವಜನರೇ, ಇವತ್ತಿನಿಂದ ನಿಮ್ಮ ಜೀವಿತವನ್ನು ಪೂರ್ಣವಾಗಿ ಕ್ರಿಸ್ತನಿಗೆ ಸಮರ್ಪಿಸಿರಿ, ಪ್ರಾರ್ಥನೆ ಮಾಡಿರಿ, ಆಮೇನ್ ಹೇಳುವಂಥದ್ದಕ್ಕೆ ಎಗ್ರಿಯಾಗಿರಿ. ನೀವು ಕ್ರಿಸ್ತನ ಮೂಲಕವಾಗಿ ಆಮೇನ್ ಹೇಳ್ತೀರಿ. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಕೇಳಿದಂಥ ವಾಕ್ಯ ಸಂದೇಶ ಪ್ರತಿಯೊಬ್ಬರ, ಸ್ವಾಮಿ, ಇಂದು ಕೇಳಿದಂಥ ವಾಕ್ಯ ಸಂದೇಶ ಪ್ರತಿಯೊಬ್ಬರ ಜೀವಿತದಲ್ಲಿ 100ರಷ್ಟು ಫಲವನ್ನು ಕೊಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಯಾವುದಕ್ಕೆ ಆಮೇನ್ ಹೇಳಬೇಕು, ಯಾವುದಕ್ಕೆ ಆಮೇನ್ ಹೇಳಬಾರದು ಎಂಬುದಾಗಿ ಜನರು ನಿನ್ನ ಆತ್ಮನಿಂದ ನಡೆಸಲ್ಪಟ್ಟು ಮಾತನಾಡಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ.
ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.